ಅಲ್ಲ ಇನ್ನೊಂದೆರಡು ದಿನ ಬಿಟ್ಟು ಬರಲ್ಲ ಅಂತ. ಈಗ ಒಂದು 4 ದಿವಸ ಕೆಳಗೆ ಕಮ್ಮಿ ಆಯಿತು, ಮತ್ತೆ ಈಗ ಜಾಸ್ತಿ ಆಯಿತು. ಹೇಳಕ್ಕಾಗಲ್ಲ. ನಿನ್ನೆ ಕಮ್ಮಿ ಇತ್ತು, ಮೊನ್ನೆನೂ ಕಮ್ಮಿ ಇತ್ತು. ನಾವೇ ಗೋಲ್ಡ್ ತಗೊಂಡು ಇಟ್ಕೊಂಡ್ಬೋದಲ್ಲ. ಇವತ್ತು ಕಮ್ಮಿ 22 ಕ್ಯಾರೆಟ್ದು 12 ಚಿಲ್ಲರೆ ಆಗಿತ್ತು. ಈಗ ನೋಡೋದು. ನಮಸ್ತೆ ಗಾಯ್ಸ್, ಇದಾಗಿದೆ ನನ್ನ ಫ್ರೈಡೇ ವ್ಲಾಗ್. ನಿಮಗೆಲ್ಲ ಹೇಳಿದೆ ನಾನು ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅಮ್ಮ ಏನೋ ಜ್ಯುವೆಲರಿ ಶಾಪಲ್ಲಿ ಸ್ವಲ್ಪ ಏನೋ ಒಂದು ಒಡವೆ ರಿಪೇರಿ ಕೊಟ್ಟಿದ್ರು ಅಂತ. ಹಾಗೆ ನಾನು ಅಲ್ಲೇ ಕೂತ್ಕೊಂಡಿದ್ದೆ, ಯೋಚನೆ ಮಾಡ್ತಿದ್ದೆ. ಏನು ಗೊತ್ತಾ, ಹೆಣ್ಮಕ್ಳು ಬರೀ ದುಡಿಯುವಂಥ ದಾರಿ ಹುಡ್ಕೊಳ್ಳೋದಲ್ಲ, ದುಡಿದು ಬಂದಂಥ ದುಡ್ಡಲ್ಲಿ ಯಾವ ಥರ ಮುಂದಕ್ಕೆ ಅದನ್ನು ಸೇವಿಂಗ್ಸ್ ಮಾಡ್ಕೋಬೇಕು ಆ್ಯಂಡ್ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಂದಷ್ಟು ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದು ತಿಳ್ಕೊಂಡಿದ್ರೆ ಬಹಳನೇ ಒಳ್ಳೆಯದು. ನಿಮಗೆಲ್ಲ ಗೊತ್ತು, ಹೆಣ್ಮಕ್ಳಿಗೆ ಬಂಗಾರ ಅಂದರೆ ತುಂಬ ಇಷ್ಟ. ಬಟ್ ಐ ಆಮ್ ಎ ಪರ್ಸನ್, ನನಗೆ ಗೋಲ್ಡು ಅಥವಾ ಬೇರೆ ಏನೋ ಫ್ಯಾನ್ಸಿ ಲೈಫ್ ಸ್ಟೈಲು ನನಗಿಷ್ಟ ಆಗೋದಿಲ್ಲ. ಯಾಕೆಂದರೆ ನನಗಿರೋ ಒಂದೇ ಒಂದು ಪ್ಯಾಷನ್ ಅಂದರೆ ನಾನು ಟ್ರಾವೆಲ್ ಮಾಡಬೇಕು, ಆದಷ್ಟು ಜಾಗಗಳನ್ನ ನೋಡಬೇಕು, ಹಾಗೆ ನನ್ನ ಮಗನಿಗೂ ಸುಮಾರು ಜಾಗಗಳನ್ನ ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ಸೊ ನಾನೇನು ಮಾಡಿದೆ, ಅಮ್ಮಂದು ಕೆಲಸಕ್ಕೆ ಅಂತ ಒಂದು ಒಡವೆ ಅಂಗಡಿಗೆ ಹೋಗಿದ್ವಿ. ಹಾಗೆ ಗೋಲ್ಡ್ ಅಂತ ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನದ ನಂತರ ನನಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು 10 ಗ್ರಾಮ್ ಗೋಲ್ಡನ್ನ ಕೊಂಡ್ಕೊಂಡೆ ನನ್ನ ಸ್ವಂತ ದುಡ್ಡಲ್ಲಿ. ಇದನ್ನು ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂತಂದರೆ, ಸುಮಾರು ಜನ ಹೆಣ್ಮಕ್ಳು 1 ಗ್ರಾಮ್ ಬಂಗಾರ ತೊಗೊಳಕ್ಕೆ ಎಷ್ಟು ಏನು ಕಷ್ಟಪಟ್ಟಿರ್ತೀರ, ಗಂಡನ್ನ ಕೇಳಿರ್ತೀರ, ಮಾಡಿರ್ತೀರ. ಸೊ ಹಾಗಾಗಿ ನಿಮ್ಮದೇ ಅಂತ ಒಂದು ಆದಾಯ ಇದ್ದಾಗ ನೀವು ಕರೆಕ್ಟಾಗಿ ನಿಮ್ಮ ಜೀವನನ ಪ್ಲ್ಯಾನ್ ಮಾಡ್ಕೊಳ್ಬೋದು. ಆ್ಯಂಡ್ ಬರೋಷ್ಟು ಆದಾಯದಲ್ಲೇ ತಕ್ಕ ಮಟ್ಟಿಗೆ ಉಳಿಸ್ಕೊಂಡು ಅದನ್ನು ಹೆಂಗೆ ಡಬಲ್ ಮಾಡ್ಕೊಳ್ಳೋದು ಕೆಲವು ತಿಂಗಳು ಅಥವಾ ಕೆಲವು ವರ್ಷದ ನಂತರ ನಿಮಗೇ ಬಂತು ಅಂದರೆ ದುಡ್ಡು, ಅದು ಯಾವುದೋ ಒಂದಕ್ಕಾಗತ್ತೆ ಅಲ್ವಾ. ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಅಥವಾ ನನಗೆ ಆಸೆ ನೋಡಿ, ಇವಾಗ ನನ್ನ ಮಗನ್ನ ನಾನು ಒಂದು ಇಂಟರ್ನ್ಯಾಷನಲ್ ಕಂಟ್ರಿಗೆ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ. ಒಂದಲ್ಲ, ಸಾಧ್ಯ ಆದರೆ ಕರ್ಕೊಂಡು ಹೋಗ್ತಾನೆ ಇರ್ತೀನಿ. ಬಟ್ ಲೋಕಲ್ ಡೊಮೆಸ್ಟಿಕ್ ಟ್ರಾವೆಲ್ ಮಾಡಿಸಿದ್ದೀವಿ ಆಲ್ರೆಡಿ ಫ್ಲೈಟಲ್ಲಿ. ಬಟ್ ಇಂಟರ್ನ್ಯಾಷನಲ್ ಕಂಟ್ರಿಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೋಸ್ಕರ ಸೊ ಏನಂತಂದರೆ, ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಇವಾಗ ನೋಡಿ, ಗೋಲ್ಡ್ಗೆ ಅಂತ ನಾವು ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಅಂತೂ ಇನ್ನು ಕಮ್ಮಿ ಆಗೋ ಸಾಧ್ಯತೆಯೇ ಇಲ್ಲ, ಇನ್ನೇನಿದ್ರೂ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ನಾನೇನು ಮಾಡಿದೆ, ಗೋಲ್ಡ್ ಸಣ್ಣದು ಬಿಸ್ಕೆಟ್ಸ್ ಥರ ಇರುತ್ತೆ, ಅಂದರೆ ಒಂದು 10 ಗ್ರಾಮ್ದು ಕಾಯಿನ್ ಥರ ಅಥವಾ 5 ಗ್ರಾಮ್ದು ಕಾಯಿನ್ಸ್ ಆ ಥರ ಇನ್ವೆಸ್ಟ್ ಮಾಡ್ತು ಅಂತಂದರೆ ಅದು ನಮಗೆ ಒಂದಲ್ಲ ಒಂದು ದಿನ ಒಂದು ಒಳ್ಳೆ ರಿಟರ್ನ್ಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹೇಗೆ ನಾವು ಉಳಿಸಿದ ಹಣನ ಡಬಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ತುಂಬಾ ಅರಿವಿದ್ರೆ ಒಳ್ಳೆಯದು. ಒಂದು ಸ್ವಂತ ಬುದ್ಧಿ ಅಂತ ಇರಬೇಕು, ಅಥವಾ ಒಂದು ಒಳ್ಳೆ ನೆಟ್ವರ್ಕ್ ಇರಬೇಕು, ಜನಗಳ ಬಳಕೆ ಇರಬೇಕು. ಯಾಕೆ ಗೊತ್ತಾ, ನಿಮ್ಮ ಸುತ್ತ ಬರೀ ನೆಗೆಟಿವಿಟಿ ತುಂಬವರೇ ಇತ್ತು ಅಂದರೆ ನಿಮ್ಮ ಜೀವನ ಖಂಡಿತ ನೆಗೆಟಿವ್ ಆಗೇ ಆಗುತ್ತೆ. ಓಕೆನಾ. ಸೊ ಒಂದು ಜೆನ್ಯೂನ್ ಕಂಪನಿ ಕಣ್ಮುಂದೆ ಇರುವಾಗ, ನನಗೆ ಇವಾಗಷ್ಟೇ ಒಬ್ಬರು ಫೋನು ಕೂಡ ಮಾಡಿದರು. ಸೊ ಅವ್ರು ಅಂತ ಇದ್ದಾರೆ, ಅವ್ರ ಮನೆಯಲ್ಲೆಲ್ಲ ಹೇಳಿದ್ರಂತೆ, ಆನ್ಲೈನ್ ಕಂಪನಿ ಎಲ್ಲ ನಂಬಬೇಡ, ಸಂಬಳ ಸರಿಯಾಗಿ ಕೊಡಲ್ಲ ಅಂತ. ಸೊ ನಾವೆಲ್ಲ ದುಡಿತಾ ಇದ್ದೀವಿ, ಈ ಥರ ಎಲ್ಲ ಒಳ್ಳೆ ಗ್ರೋತ್ ತೊಗೊಳ್ತಾ ಇದ್ದೀವಿ. ಈಗ ಅನುಮಾನದಲ್ಲಿರೋರು ಅಲ್ಲೇ ಇರ್ತಾರೆ, ಬೆಳೆಯೋರು ಈ ಥರ ಬೆಳೀತಾನೆ ಇರ್ತೀವಿ. ಓಕೆನಾ. ಸೊ ಬೆಳೆಯೋರನ್ನ ನೋಡಿ ನೀವು ಅವ್ರ ಥರ ಆಗಬೇಕು ಅಂತ ತೀರ್ಮಾನಕ್ಕೆ ಬರಬೇಕೇ ಹೊರತು, ಯಾರೋ ಮನೇಲಿ ಹೇಳಿದ್ರು, ನೆಗೆಟಿವಿಟಿ ತುಂಬ್ತಾ ಇದ್ದಾರೆ ಮೇಡಮ್ ನನಗೆ ತಲೆಯಲ್ಲಿ ತುಂಬ, ನನಗೇನೋ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳೋರ ಮಧ್ಯ ಇತ್ತು ಅಂತಂದರೆ ನಿಮ್ಮ ಜೀವನ ಖಂಡಿತ ಬದಲಾಗಲ್ಲ. ಓಕೆನಾ. ಸೊ ಎಷ್ಟು ನೋಡಬೇಕು ಅಷ್ಟು ನೋಡಬೇಕು. ಜೆನ್ಯೂನ್ ಆಗಿದೆಯಾ, ಗೌರ್ಮೆಂಟ್ ಅಡಿ ವೆರಿಫೈ ಆಗಿದೆಯಾ, ಪ್ರತಿಯೊಂದು ಇಲ್ಲಿ ಸಾಧ್ಯ. ಓಕೆನಾ. ಸೊ ಅಷ್ಟು ಒಂದು ತಿಳುವಳಿಕೆ ಇತ್ತು ಅಂತಂದರೆ, ಒಬ್ಬ ಸಾಮಾನ್ಯ ಗೃಹಿಣಿ ಅವರೇ ಹೇಳ್ತಾರೆ, ನಾನು ಓದಿಲ್ಲ, ನನಗೆ ಯಾರು ಕೆಲಸ ಕೊಡ್ತಾರೆ ಅಂತ. ಸೊ ಹಾಗಾಗಿ ಈ ಕಂಪನಿಯವರು ಅವರೇ ಟ್ರೈನಿಂಗ್ಸ್ನ ಕೊಡ್ತಾರೆ, ಒಂದಷ್ಟು ಡಿಜಿಟಲ್ ಸ್ಕಿಲ್ಸ್ನ ಹೇಳ್ಕೊಡ್ತಾರೆ. ಕಲಿತು ಕೆಲಸ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಬೆಲೆ ಇದ್ದೇ ಇರುತ್ತೆ, ಅದನ್ನು ತಿಳ್ಕೊಬೇಕು. ಓಕೆನಾ. ಸೊ ನಾನೇನು ಮಾಡೋಕ್ಕೆ ಆಗಲ್ಲ, ಕೂತು ಜಾಗದಲ್ಲೇ ನನಗೆಲ್ಲ ಬಂದುಬಿಡಬೇಕು ಅಂದರೆ ದಟ್ ಈಸ್ ಒನ್ ಫೂಲಿಶ್ನೆಸ್. ಅದು ಒಂದು ದೊಡ್ಡ ಮೂರ್ಖತನ. ಯಾರೂ ನಿಮಗೆ ಮೇಲಿಂದ ಇಳಿದು ಬಂದುಬಿಡಲ್ಲ, ನಿಮಗೆ ಸಹಾಯ ಮಾಡ್ತೀನಮ್ಮ, ನೀನು ಕಷ್ಟದಲ್ಲಿದೆಯಾ, ನೀನು ಆಸೆ ಪಟ್ಟಿದ್ದೆಲ್ಲ ನಾನು ಕೊಡಿಸ್ತೀನಮ್ಮ ಅಂತ. ನಿಮಗೆ ನೀವೇ ಆಧಾರ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಾವು ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು.
ನಾನು ಅದೊಂದು ದೊಡ್ಡ ಪಾಠ ಕಲ್ತಿದ್ದೀನಿ ಜೀವನದಲ್ಲಿ. ಮಾಡೋವಂಥ ಸಣ್ಣ ಪುಟ್ಟ ಇನ್ವೆಸ್ಟ್‌ಮೆಂಟ್ ನೋಡಿ, ನಾನೀಗ 1.5, 2 ವರ್ಷದಿಂದ ಈ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸಕ್ಸಸ್ ಗ್ರೋತ್ ನೀವು ನೋಡ್ತಾನೇ ಇದ್ದೀರಾ. ಕಂಪನಿಯವರು ಯಾವ ಥರ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ, ಯಾವ ಥರ ಟ್ರೈನಿಂಗ್ಸ್‌ನ ಕೊಟ್ಟು ನನ್ನ ಸ್ಟೂಡೆಂಟ್ಸು ನನ್ನ ಅಡಿ ಬೆಳೀತಾ ಇದ್ದಾರೆ. ಆ್ಯಂಡ್ ನನಗೂ ಒಂದು ಕಾಲದಲ್ಲಿ ಅನುಮಾನ ಇತ್ತು, ಇಲ್ಲ ಅಂತ ಇಲ್ಲ. ಬಟ್ ಅದನ್ನೆಲ್ಲ ಮೀರಿ ಇವಾಗ ನಾನು ಇಷ್ಟು ಬೆಳೀತಾ ಇದ್ದೀನಿ ಅಂತಂದರೆ ನಾನು ತೊಗೊಂಡಂಥ ತೀರ್ಮಾನ. ನಾನೇನಾದರೂ ಒಂದು ಕಾಲದಲ್ಲಿ 20-30 ಸಾವಿರಕ್ಕೆ ಯೋಚನೆ ಮಾಡಿದ್ದಿದ್ರೆ ಇವತ್ತು ನಾನು 10 ಗ್ರಾಮ್ ಬಂಗಾರ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಓಕೆನಾ? ಸೊ ನೀವು ಎಷ್ಟು ತಡ ಮಾಡ್ತೀರಾ ಅಷ್ಟು ಲಾಸ್ ಆಗುತ್ತೆ ಹೊರತು ಲೈಫಲ್ಲಿ ಖಂಡಿತ ಬದಲಾವಣೆ ಅಂತೂ ಆಗೋದಿಲ್ಲ. ನಿಮ್ಮ ಜೀವನ ಬದಲಾವಣೆ ಆಗಬೇಕು ಅಂತಂದರೆ ನಿಮ್ಮ ನಿರ್ಧಾರ ಬದಲಾಗಬೇಕು, ನಿಮ್ಮ ಆಲೋಚನೆಗಳು ಬದಲಾಗಬೇಕು. ನೀವು ನೆಗೆಟಿವ್ ಮೈಂಡ್ಸೆಟ್ಟಲ್ಲೇ ನಾನು ಸಾಯೋವರೆಗೂ ಇರ್ತೀನಿ, ನಾನು ಜೀವನದಲ್ಲಿ ಇಷ್ಟೇ ನಾನು ಇದನ್ನೇ ಅನುಭವಿಸ್ಕೊಂಡು ಇರ್ತೀನಿ ಅಂತಂದರೆ ಖಂಡಿತ ಅಲ್ಲೇ ಇರಬೇಕಾಗತ್ತೆ. ನೋಡಿ, ನಾನು ಮನೆಗೆ ಗೋಲ್ಡ್ ತಂದೆ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಆ ದೇವರ ಆಶೀರ್ವಾದದಿಂದ ನನಗೆ ಈ ಪ್ಲ್ಯಾಟ್ಫಾರ್ಮ್ ಪರಿಚಯ ಆಗಿ ಇಷ್ಟೆಲ್ಲ ಸಕ್ಸಸ್ನ ಕಾಣ್ತಾ ಇದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಆಸೆ ಪಟ್ಟಂಗೆ ಜೀವನ ಮಾಡ್ತಾ ಇದ್ದೀನಿ. ಸಿಂಪಲ್. ಸೊ ದುಡಿಯೋ ದಾರಿ ಸಿಕ್ಕಿದಾಗ ದುಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಇಷ್ಟ ಬಂದ ಹಾಗೆ ನೀವಿರಿ.